ಸೊ ಇಂಗ್ಲೀಷಲ್ಲಿ ಹೇಳಬೇಕು ಸರ್. ಹಾಂ ಸರ್. ಸೊ ಚಾರ್ಜರಲ್ಲಿ ಕನೆಕ್ಟ್ ಮಾಡಬೇಕು ಸರ್ ನಾವು. ಹಾಂ ಸರ್. ಚಾರ್ಜರ್ ಕನೆಕ್ಟ್ ಮಾಡಿದ ತಕ್ಷಣ ಚಾರ್ಜರ್ಗೆ ಇನ್ಪುಟ್ಟು ಸಿಂಗಲ್ ಪೇಜ್ ಎ ಸಿ ಸಪ್ಲೈ ಇರುತ್ತೆ 230 ವೋಲ್ಟ್ಸ್. ಅದು ಸಪ್ಲೈ ಇಲ್ಲಿ ಬರುತ್ತೆ ಸರ್. ಓಕೆ. ಸೊ ರೆಡ್ಡು ಮತ್ತು ಬ್ಲ್ಯಾಕ್ ಕಲರ್ ಇಲ್ಲಿ ಕನೆಕ್ಷನ್ ಚೆಕ್ ಮಾಡಿದರೆ 230 ವೋಲ್ಟೇಜ್ ಎ ಸಿ ಸಿಂಗಲ್ ಪೇಜ್ ಸಪ್ಲೈ ನಿಮಗೆ ಇಲ್ಲಿ ಕಾಣಿಸುತ್ತೆ. ಓಕೆನಾ. ಸೊ ಅಲ್ಲಿಂದ ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ರೆಕ್ಟಿಫೈಯರ್ ಸರ್ಕ್ಯೂಟ್ಗೆ ಬರುತ್ತೆ ಸರ್. ಇದೆಲ್ಲ ರೆಕ್ಟಿಫೈಯರ್ ಬೋರ್ಡು. ಸೊ ರೆಕ್ಟಿಫೈಯರ್ ಸರ್ಕ್ಯೂಟ್ ಏನು ಮಾಡುತ್ತೆ ಅಂತಂದರೆ ಎ ಸಿ ಸಪ್ಲೈ ಇದ್ದಿದ್ದನ್ನು ಡಿ ಸಿ ಸಪ್ಲೈಗೆ ಕನ್ವರ್ಟ್ ಮಾಡುತ್ತೆ ಸರ್. ಓಕೆನಾ. ಸೊ ಎ ಸಿ ಸಿಂಗಲ್ ಪೇಜ್ 230 ವೋಲ್ಟೇಜ್ ಏನಿದೆಯಲ್ಲ ಅದು ಡಿ ಸಿ ಒಳಗೆ ಕನ್ವರ್ಟ್ ಆಗುತ್ತೆ ಸರ್. ಎ ಸಿ ಸಪ್ಲೈನ ಡಿ ಸಿ ಒಳಗೆ ಕನ್ವರ್ಟ್ ಆಗುತ್ತೆ ಸರ್. ಅದರ ಜೊತೆಗೆ ಸಪ್ಲೈ ಕೂಡ ಸ್ಟೆಪ್ ಡೌನ್ ಆಗುತ್ತೆ. ಸೊ ಔಟ್ಪುಟ್ ವಿಲ್ ಬಿ 72 ವೋಲ್ಟ್ ಸರ್. ಸೊ ಪ್ಲಸ್ ಮೈನಸಲ್ಲಿ ಕನೆಕ್ಟ್ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದಾಗ ಇಲ್ಲಿ 72 ವೋಲ್ಟೇಜ್ ಡಿ ಸಿ ಸಪ್ಲೈ ಬರುತ್ತೆ. ಓಕೆನಾ. ಸೊ ಅದ್ರ ಜೊತೆಗೆ ಇಲ್ಲಿ ಪ್ಲಸ್ 12 ವೋಲ್ಟೇಜ್ ಏನು ಬರುತ್ತಲ್ಲ ಇದು ಆಕ್ಸಿಲರಿ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ. ಓಕೆ. ಸೊ ಇಲ್ಲಿಂದ ಆಕ್ಸಿಲರಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಮತ್ತು ಇಲ್ಲಿಂದ ಮೇನ್ ಬ್ಯಾಟ್ರಿ ಬ್ಯಾಂಕ್ ಚಾರ್ಜ್ ಆಗುತ್ತೆ ಸರ್. ಓಕೆ. ಸೊ ಇದೇನಿದೆಯಲ್ಲ ಇದು ಪ್ರೀಚಾರ್ಜ್ ರಿಲೇ ಮತ್ತು ಇದು ರಿಲೇಗಳಿದೆಯಲ್ಲ. ಓಕೆ. ಇದು ಐಸೋಲೇಷನ್ ಯೂನಿಟ್. ಸೊ ಪ್ರೀಚಾರ್ಜ್ ರಿಲೇ ಏನಿದೆಯಲ್ಲ ಸರ್ ಇದೇನು ಮಾಡುತ್ತೆ ಅಂದರೆ ಇನಿಷಿಯಲ್ ಪೀರಿಯಡಲ್ಲಿ ಚಾರ್ಜಿಂಗ್ ಮಾಡುವಾಗ ಸ್ಪಾರ್ಕ್ ಏನಾದರೂ ಆದರೆ ಆ ಸ್ಪಾರ್ಕನ್ನು ಅಬ್ಸರ್ವ್ ಮಾಡ್ತೇವೆ ಸರ್ ಈ ರಿಲೇನ. ಓಕೆ. ಸ್ಟಾರ್ಟಿಂಗ್ ಕಂಡೀಷನಲ್ಲಿ ಮಾತ್ರ ಸರ್. ಇಷ್ಟು ಯುಟಿಲೈಸ್ ಯಾವಾಗ ಆಗೋದಂದರೆ ಸ್ಟಾರ್ಟಿಂಗ್ ಕಂಡೀಷನಲ್ಲಿ ಮಾತ್ರ. ಓಕೆ. ಸೊ ಇದು ಐಸೋಲೇಷನ್ ಯೂನಿಟ್ ಏನಿದೆ ಐಸೋಲೇಷನ್ ಯೂನಿಟ್ ಯಾವುದಾದ್ರೂ ಒಂದು ಸರ್ಕ್ಯೂಟ್ ಮಾತ್ರ ಆನ್ ಇರುತ್ತೆ ಸರ್. ಐದರ ಒಂದು ಸಲ ಇದು ಚಾರ್ಜಿಂಗ್ ಆಗಬೇಕು. ಯಾವಾಗ ನಾವು ಚಾರ್ಜರ್ ಕನೆಕ್ಟ್ ಮಾಡ್ತೀವಲ್ಲ ಚಾರ್ಜಿಂಗ್ ಆಗೋ ಹೊತ್ತಲ್ಲಿ ವೆಹಿಕಲ್ ಸ್ಟಾರ್ಟ್ ಆಗೋದಿಲ್ಲ. ಓಕೆನಾ. ಸೊ ವೆಹಿಕಲ್ ಸ್ಟಾರ್ಟ್ ಆದಾಗ ಚಾರ್ಜಿಂಗ್ ಆಗೋದಿಲ್ಲ. ಸೊ ಆ ಕೆಲಸ ಇದು ಐಸೋಲೇಷನ್ ಯೂನಿಟ್ ಮಾಡ್ತೀವಿ ಸರ್ ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಂದ ಸಪ್ಲೈ ಏನು ಮಾಡುತ್ತೆ ಅಂದರೆ 72 ವೋಲ್ಟೇಜು ಬ್ಯಾಟ್ರಿ ಬ್ಯಾಂಕ್ಗೆ ಚಾರ್ಜಿಂಗ್ ಆಗುತ್ತೆ. ಓಕೆ. ಸೊ ಒಂದು ಸಲ ಚಾರ್ಜಿಂಗ್ ಪ್ರೋಸೆಸ್ ಅಂದರೆ ನಾವು ಚಾರ್ಜರ್ನ ರಿಮೂವ್ ಮಾಡಿದಾಗ ಇಗ್ನಿಷನ್ ಕೀ ಕೊಟ್ಟಾಗ ಏನಾಗುತ್ತೆ ಅಂದರೆ ಡಿಸ್ಚಾರ್ಜಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ರಿ ಬ್ಯಾಂಕ್ನಿಂದ ಸಪ್ಲೈ ಇಲ್ಲಿ ಬರುತ್ತೆ ಸರ್. ಓಕೆ. ಸೊ ಇದು ಡಿ ಸಿ ಸಪ್ಲೈ ಬರುತ್ತೆ ಇಲ್ಲಿ. ಸೊ ಡಿ ಸಿ ಸಪ್ಲೈ 72 ವೋಲ್ಟೇಜ್ ಬರುತ್ತೆ ಇಲ್ಲಿ. ಆ 72 ವೋಲ್ಟೇಜನ್ನ ಮತ್ತೆ ಎ ಸಿಯಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಎ ಸಿ ಮೋಟ್ರ್ ಇದೆ ನಮ್ಮ ಹತ್ರ. ಸೊ ಎ ಸಿ ಮೋಟ್ರ್ ಇದೆ ಅಂದ ತಕ್ಷಣ ಡಿ ಸಿ ಸಪ್ಲೈ ಇರ್ತಕ್ಕಂಥ ಬ್ಯಾಟ್ರಿಯಲ್ಲಿ ಡಿ ಸಿ ಸಪ್ಲೈ ಸ್ಟೋರ್ ಆಗುತ್ತೆ. ಅದು 72 ವೋಲ್ಟೇಜ್ ಇರುತ್ತೆ. ಸೊ ಅದು ಮತ್ತೆ ಕನ್ವರ್ಟ್ ಆಗಬೇಕು ಡಿ ಸಿ ಇದ್ದದ್ದು ಎ ಸಿಯಲ್ಲಿ. ಸೊ ಅದಕ್ಕೋಸ್ಕರ ಏನಿದೆ ಇಲ್ಲಿ ಇನ್ವರ್ಟರ್ ಇದೆ. ಸೊ ಇನ್ವರ್ಟರ್ ಏನು ಕೆಲಸ ಮಾಡ್ತಂದರೆ ಡಿ ಸಿ ಸಪ್ಲೈ ಇದ್ದದ್ದನ್ನು ಎ ಸಿಯಲ್ಲಿ ಕನ್ವರ್ಟ್ ಮಾಡುತ್ತೆ ಅಷ್ಟೇ. ಓಕೆನಾ. ಸೊ ಅದ್ರ ಜೊತೆಗೆ ಇದನ್ನು ನಾವು ವೆಹಿಕಲ್ ಕಂಟ್ರೋಲ್ ಯೂನಿಟ್ ಅಂತೀವಿ VCU. ಓಕೆನಾ. ಮತ್ತು ಇದು ಹೈ ವೋಲ್ಟೇಜ್ ಫ್ಯೂಸ್ ಬಾಕ್ಸ್ ಇದೆಲ್ಲ. ಹೈ ವೋಲ್ಟೇಜ್ ಫ್ಯೂಸ್ ಅಂದರೆ ಬ್ಯಾಟ್ರಿಗೆ ಮತ್ತು ಅದರ ರಿಲೇಟೆಡ್